ಸರ್ ಈಗ RSS ನಾಯಕರು ತಮ್ಮ ಜೊತೆ ಎಲ್ಲ ಮತ್ತೆ ಗೆದ್ದವ್ರೆ ಅದಾರಲ್ರಿ. ಎಲ್ಲ ವಿಲಿಂಗ್ ಅಲ್ಲಿ ಇದ್ದಾರೆ ನಿಮ್ ಜೊತೆ, ಅಂದ್ರೆ ವಿಲಿಂಗ್ ಅಂದ್ರೆ ವಿಶ್ವಾಸ ಜೊತೆಗೆ. ಯಾಕಂದ್ರೆ ನಿನ್ನೆ ಕುಮಾರ್ ಬಂಗಾರಪ್ಪ ಇದು ಹೇಳ್ತಾರೆ ಏನಂತಂದ್ರೆ ಪಕ್ಷ ಹೇಗಿರುತ್ತೆ ಹಾಗೆ ನೋಡಿ, ಅದು ಹೇಳಬೇಕು. ಆ ಡೈಲಾಗ್ ಕಾಮನ್ ಐತಿ ದೇಶನಾಗ. ಹೈಕಮಾಂಡ್ಗೆ ತಲೆಬಾಗಿದ್ದೇವೆ, ಹೈಕಮಾಂಡ್ ಅಂತಿಮ ನಿರ್ಣಯ ಅಂತ ಎಲ್ಲಾರು ಹೇಳ್ತಾರ. ಮತ್ತು ನಾಳೆ ಅವ್ರು ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಬೇರೆ ಪಾರ್ಟಿಗೆ ಹೋಗ್ತಾರಲ್ಲೋ. ಎಷ್ಟು ಮಂದಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಟಿಕೆಟ್ ಯಾರಿಗೆ ಒಂದು ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ನಾವು ಇಲ್ಲಿ ಚುನಾವಣೆ ಮಾಡ್ತೀನಿ ಅಂತಾರೆ. ಅವನಿಗೆ ಸ್ವಂತ ಟಿಕೆಟ್ ಕೊಡ್ಲಿಕ್ಕಂದ್ರೆ ಇಂದು ಕಾಂಗ್ರೆಸ್ಗೆ ಸೇರ್ಪಡೆ, ಇಂದು BJPಗೆ ಸೇರ್ಪಡೆ. ಕುಮಾರಸ್ವಾಮಿಯವರ 20 ತಿಂಗಳ ಸರ್ಕಾರದ ಅಭಿವೃದ್ಧಿ ಕಂಡು ಇವತ್ತು ನಾನು JDS ಸೇರ್ಪಡೆ. ಇದು ಎಲ್ಲ ಕಾಮನ್ ಅದಾವೆ. ವೀಕ್ ಆಗಿದೆ ಕರ್ನಾಟಕದಲ್ಲಿ ಅಂತ. ಯಾಕಂದ್ರೆ ಯತ್ನಾಳ್ ಅವ್ರ ಬೆನ್ನಿಗೆ ನಿಲ್ಲುವಂತ RSS ಎಲ್ಲೇ ಒಂದ್ ಕಡೆ ಈ ವಿಚಾರದಲ್ಲಿ ಏನೊಂದು RSS ಎಂದು ವೀಕ್ ಆಗೋದಿಲ್ರಿ. ಹೌದು, RSS ಅದು ಸಂಘ ತನ್ನ ಜವಾಬ್ದಾರಿನೇ ಮಾಡ್ತದ, ಒಳ್ಳೆ ಸಂಸ್ಕಾರ ಕಲಿಸ್ತೈತಿ. ಇವ್ರು ಬಂದು ಹೊರಗೆ ಬಂದು ಲಪುಟ್ರ ಅದಾರ, ಅವ್ರೇನು ಮಾಡ್ಬೇಕು ಪಾಪ. ಈಶ್ವರಪ್ಪ ಆಯ್ತು, ನೆಕ್ಸ್ಟ್ ಯತ್ನಾಳ್ ಇಬ್ರು ಏನಾದ್ರು ಸೇರ್ತಾರ, ಅವ್ರನ್ನೂ ಹೊರಗೆ ಹಾಕಲಾಯ್ತು ಬಲವಂತವಾಗಿ. ನೋಡೋಣ್ರಿ, ನಮ್ಮನ್ನ ಹೊರಗೆ ಹಾಕಿದವ್ರನ್ನ ಹೊರಗೆ ಹಾಕಿದ್ವಿ ಅಂದ್ರೆ ನಾಳೆ ಹೋಗಿ ಹಾಗೆಲ್ಲ ಹಿಂದಕ್ಕೆ ಯಡಿಯೂರಪ್ಪನ ಉಚ್ಚಾಟನೆ ಆಗಿಲ್ರಿ. ಅದು ನಡೀತಾವೆ. ಯಾರ್ಯಾರ ಕಾಲಕ್ಕೆ ಯಾರು ಉಚ್ಚಾಟನೆ ಆಗ್ಬೇಕು ಆಗ್ತಾರ. ಕಾಲ ಆಯ್ತು ತಸ್ಮೇನ. ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರ ಬ್ರೀಫ್ ಹೇಳಿದ್ರಿ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶಿ ಅಂತ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಅಂತ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯ ಅಂದ್ರೆ ನಾನು, ನಮ್ಮ ಅಪ್ಪ, ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂಥೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನೆ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ. ಅಲ್ಲಿ ಹೋಗಿ ಹಾನಿ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? 3 ತಿಂಗಳಿಗೊಮ್ಮೆ ದುಬೈ ಕೂಡಿ ಹೋಗ್ತಿರ್ಲಿ, ಅದಕ್ಕೆ ಕೂಡಿ ಹೋಗ್ತೀರಿ ಅಪ್ಪ ಮಕ್ಕಳು? ಅಲ್ಲಿ ಅದಕ್ಕೆ ಹೋಗ್ತೀರಿ? ದುಬೈದಾಗ ಏನಿದೆ? ದುಬೈ ಒಮ್ಮೆ ನೋಡಿಬಿಟ್ರೆ ಕಲಾಸ್ರಿ, ಅದೇನು ಹಗಲೆಲ್ಲ ಅದೇ ಬಿಲ್ಡಿಂಗೇ ನೋಡೋದಲ್ಲ, ಅದೇ ರೋಡೇ ನೋಡೋದು. ಹಂಗೆ ಬಂದು ಏನಾರು ಕರ್ನಾಟಕ ಮಾಡೋರು ಇದ್ದೀರಾ? ಇಲ್ಲ. ಅದಕ್ಕೆ ನೀವು ವಿದೇಶದಾಗ ಆಸ್ತಿ ಮಾಡ್ರಿ, ನಮ್ಮ ನೈತಿಕತೆ ಇಲ್ಲ.